ಇಲ್ಲಿ ನೋಡಿ ಟೋಲ್ನಾಕದಲ್ಲಿದ್ದೇನೆ. ಯಾವ ರೀತಿ ಟ್ರಾಫಿಕ್ ಜಾಮ್, ಯಾಕಂದರೆ ಗಟ್ರದ ನೀರು ಚೆಲ್ತಾ ಇದೆ ನೋಡಿ. ಗಟ್ರ ನೀರು ಕೂಡ ರಸ್ತೆ ಮೇಲೆ ಬರ್ತಾ ಇದೆ ನೋಡಿ, ನಾನು ಕಾಣಿಸ್ತಾ ಇದ್ದೇನೆ. ಗಟ್ರದ ನೀರು ಕೂಡ ರಸ್ತೆ ಮೇಲೆ ಬರ್ತಾ ಇದೆ. ಎಲ್ಲ ರಸ್ತೆ ನೀರು ಆಗಿದೆ. ಪಾಪ ಯಾವ ರೀತಿ ಜನರು ಹೋಗಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಅಂಥದ್ರಲ್ಲಿ ನಾಳೆ ಪ್ರೌಢಶಾಲೆ ಮತ್ತು ಪ್ರಾಥಮಿಕ ಶಾಲೆನ ರಜೆ ಘೋಷಣೆ ಮಾಡಿದ್ದಾರೆ. ಆದರೆ ನಾನು ಮೇಡಮ್ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತಾ ಇರೋದು, ಕಾಲೇಜ್ ವಿದ್ಯಾರ್ಥಿಗಳು ಕೂಡ ಒಂದು ರಜೆ ಘೋಷಣೆ ಮಾಡಿ. ಈ ಮಳೆಯಲ್ಲಿ ನೋಡಿ, ಇದು ಯಾವ ಚರಂಡಿ ಯಾವ್ದು ರಸ್ತೆ ಅಂತ ಕಾರ್ದವ್ರಿಗೂ ಗೊತ್ತಾಗ್ತಾ ಇಲ್ಲ. ಪಾಪ ಅವ್ರು ನಡ್ಕೊಂಡು ಹೋಗ್ತಾರೆ ಕಾಲೇಜ್ ವಿದ್ಯಾರ್ಥಿಗಳು. ಯಾವುದೋ ಒಂದು ಚರಂಡಿದಲ್ಲಿ ಬಿದ್ದರೆ ನಾಳೆ ಯಾರು ಜವಾಬ್ದಾರರು, ಆ ಪ್ರಶ್ನೆ ಕೂಡ ಬರ್ತದೆ ನೋಡಿ. ಯಾವ ರೀತಿ ಚರಂಡಿಯಿಂದ ನೀರು ಬರ್ತಾ ಇದೆ ನೋಡಿ, ಚರಂಡಿ ತುಂಬಿ ನೀರು ಬರ್ತಾ ಇದೆ ರಸ್ತೆ ಮೇಲೆ ನೋಡಿ. ಕಾರೆಲ್ಲ ಟ್ರಾಫಿಕ್ ಜಾಮ್ ಆಗಿದೆ. ಹಾಗಾಗಿ ನಾಳೆ ಪ್ಲೀಸ್ ವಿದ್ಯಾರ್ಥಿಗಳಿಗೊಂದು ರಜೆ ಘೋಷಣೆ ಮಾಡಲೇಬೇಕು ಮೇಡಮ್ ಅವರು. ಇದು ನೋಡಿ ಪಾಪ ಆ ಮಹಿಳೆ ನೋಡಿ ಗಟ್ರಿಂದ ಹೋಗ್ತಾ ಇದ್ದಾಳೆ. ಅಲ್ಲಿ ಗಟ್ರಿದೆ, ಸ್ವಲ್ಪ ಯಾಮಾರಿದ್ರೆ ಗಟ್ರದಲ್ಲಿ ಬೀಳ್ತಾಳೆ ಅವಳು. ಇನ್ನು ನೋಡಿ ಯಾವ ರೀತಿ ರಸ್ತೆಯಲ್ಲಿ ನೀರು ತುಂಬಿದೆ. ಈ ರಸ್ತೆಯಲ್ಲಿ ನಾಳೆ ವಿದ್ಯಾರ್ಥಿಗಳು, ಇದು ನಮ್ಮ ಟೋಲ್ನಾಕ ಹತ್ರ, ನನ್ನಗದ್ದದ ಟೋಲ್ನಾಕ ಅಂತ ಹೇಳ್ತೇವೆ ಇಲ್ಲಿ ನಾವು. ಇಲ್ಲಿ ಕೃಷ್ಣ ನೋಡಿ ಯಾವ ರೀತಿ ರಸ್ತೆ ಯಾವುದು ಚರಂಡಿ ಯಾವುದು ಅಂತ ಗೊತ್ತಾಗ್ತಾ ಇಲ್ಲ. ಕಾರು ರಿಕ್ಷಾ ಎಷ್ಟು ಸ್ಲೋ ಹೋಗ್ತಾ ಇದೆ. ಯಾಕಂದರೆ ಈ ರಸ್ತೆಯಲ್ಲಿ ಯಾವುದೇ ಒಂದು ಅನಾಹುತ ಆದರೆ ರಿಕ್ಷಾದವರಾಗಲಿ ಪಾಪ ಯಾವ ರೀತಿ ಹೋಗ್ತಾ ಇದ್ದಾರೆ. ಯಾವುದು ಚರಂಡಿ ಯಾವುದು ರಸ್ತೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಇದು ಗುರುಮಠ ನಗರಸಭೆಗೆ ಸೇರಿದಂಥ ರಸ್ತೆ. ಇದು ಗುರುಮಠ ಹತ್ರ ನಾನು ಇದ್ದೇನೆ ಇವಾಗ. ನೋಡಿ ಎಷ್ಟು ರಭಸದಿಂದ ಮಳೆ ಬರ್ತಾ ಇದೆ. ನಾನು ಹೇಳ್ತಾ ಇರೋದು, ಮಾನ್ಯ ಜಿಲ್ಲಾಧಿಕಾರಿ ಅವರು ಏನು ಮಾಡಿದ್ದಾರೆ ಅಂದರೆ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗೆ ಅಷ್ಟೇ ರಜೆಯನ್ನು ಘೋಷಣೆ ಮಾಡಿದ್ದಾರೆ. ಆದರೆ ನಾನು ಹೇಳ್ತಾ ಇರೋದು, ವಿದ್ಯಾರ್ಥಿ ಇವರು ಕೂಡ ಇದ್ದಾರೆ, ಡಿಪ್ಲೊಮಾ ವಿದ್ಯಾರ್ಥಿ, ITI ವಿದ್ಯಾರ್ಥಿ, ಡಿಗ್ರಿ ವಿದ್ಯಾರ್ಥಿ, ಅಲ್ಲಿ ವಿದ್ಯಾರ್ಥಿ ನೀರು ಕೂಡ ಇದ್ದಾರೆ. ಪಾಪ ಅವ್ರ ಮನೆಗೂ ಕೂಡ ನೀರು ತುಂಬಿದೆ. ಅವ್ರ ಮನೆ ಕೂಡ ಮನೆ ಮುಂದೆ ಚರಂಡಿ ತುಂಬಿದೆ. ರಸ್ತೆಯಲ್ಲಿ ಸಿಕ್ಕಾಪಟ್ಟೆ ನೀರು ತುಂಬಿದೆ. ನಾಳೆ ಅವ್ರ ಪಾಪ ಯಾವ ರೀತಿ ಕಾಲೇಜಿಗೆ ಬರಬೇಕು? ಮಾನ್ಯ ಜಿಲ್ಲಾಧಿಕಾರಿ ಕೂಡ ಲಕ್ಷ್ಮೀಪ್ರಿಯ ಅವರು ಭಾರಿ ಒಳ್ಳೆಯ ಜಿಲ್ಲಾಧಿಕಾರಿ, ಭಾರಿ ಒಳ್ಳೆಯ ಹೆಸರನ್ನು ತೊಗೊಂಡವರು ಮೇಡಮ್ ಅವರು. ಆದರೆ ಈ ಒಂದು ವೇಳೆಯಲ್ಲಿ ಇಂಥ ಒಂದು ರಭಸಕ್ಕೆ ಮಳೆ ಬೀಳ್ತಾ ಇದೆ. ಇಂಥ ಮಳೆಯಲ್ಲಿ ಪಾಪ ವಿದ್ಯಾರ್ಥಿಗಳ ಬಸ್ ಕೂಡ ಸೌಕರ್ಯ ಇಲ್ಲ, ಬಸ್ ಕೂಡ ಸರಿಯಾದ ವೇಳೆಗೆ ಬರ್ತಾ ಇಲ್ಲ ಅಂತ ವಿದ್ಯಾರ್ಥಿಗಳ ಪಾಲಕರೇ ನನಗೆ ಫೋನ್ ಮಾಡಿ ಹೇಳಿದರು. ನಾನು ಮಾನ್ಯ ಜಿಲ್ಲಾಧಿಕಾರಿಗೆ ಕಾಲ್ ಮಾಡಿದಾಗ ಮಾನ್ಯ ಜಿಲ್ಲಾಧಿಕಾರಿ ಅವರು ಪಾಪ ತಕ್ಷಣವನ್ನು ಕಾಲ್ ಮಾಡಿಕೊಂಡು ನೀವು ಮೆಸೇಜ್ ಒಂದು ಮಾಡಿ ಅಂತ ಹೇಳ್ಕೊಂಡು ಹೇಳಿದರು. ಮೇಡಮ್ ಅವರಿಗೆ ನಾನು ಮೆಸೇಜ್ ಕೂಡ ಮಾಡಿದ್ದೇನೆ. ಇವಾಗ ಮೇಡಮ್ ಅವರ ಮೆಸೇಜಿಗೆ ರಿಪ್ಲೈ ನಾನು ವೇಟ್ ಮಾಡ್ತಾಯಿದ್ದೆ. ಯಾಕಂದರೆ ಪಾಪ ಅವರು ಕಾಲೇಜ್ ವಿದ್ಯಾರ್ಥಿ, PUC ನೋಡಿ, ಈಗ PUC ವಿದ್ಯಾರ್ಥಿಗಳು 16 ವರ್ಷದ PUC ವಿದ್ಯಾರ್ಥಿಗಳಾಗಿರ್ತಾರೆ. ಅವರು ವಿದ್ಯಾರ್ಥಿನಿಗಳಾಗಿದ್ದಾರೆ. ಈ ರಸ್ತೆಯಲ್ಲಿ ಹೇಗೆ ಬಿಡೋದು ನೋಡಿ, ಎಷ್ಟು ರಸ್ತೆ ನೀರು. ನಿನ್ನೆ ರಾತ್ರಿ ಸಿವಿಲ್ ಆಸ್ಪತ್ರೆಗೆ ನೀರು ತುಂಬಿದೆ, ಬಸ್ ಡಿಪೋ ಹತ್ರ ನೀರು ತುಂಬಿದೆ, ಹರಿದೇವ ನಗರದಲ್ಲಿ ನೀರು ತುಂಬಿದೆ, ಎಲ್ಲ ಚರಂಡಿ, ಬೈತ್ಕುಲದಲ್ಲಿ ಮನೆ ಬಿತ್ತು. ಇಂಥ ಪರಿಸ್ಥಿತಿಯಲ್ಲಿ ಪಾಪ ಕಾಲೇಜ್ ವಿದ್ಯಾರ್ಥಿಗಳಿಗೊಂದು ಒಂದು ರಜೆ ಘೋಷಣೆ ಮಾಡಲೇಬೇಕು ಮೇಡಮ್ ಅವರು. ಇದು ಪಾಲಕರ ರಿಕ್ವೆಸ್ಟ್ ಆಗಿದೆ ಮೇಡಮ್. ಪಾಲಕರು ನಾನು ಕಾಲ್ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಪ್ಲೀಸ್ ಮೇಡಮ್ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ ನಿಮಗೆ, ಇದೊಂದು ರಜೆ ಘೋಷಣೆ ಮಾಡಿ ಮೇಡಮ್. ನಾಳೆ ಕಾಲೇಜ್ ವಿದ್ಯಾರ್ಥಿಗಳಿಗೂ ಕೂಡ ITI ವಿದ್ಯಾರ್ಥಿ, ಡಿಪ್ಲೊಮಾ ವಿದ್ಯಾರ್ಥಿಗಳು ಇದ್ದಾರೆ, ಡಿಗ್ರಿ ವಿದ್ಯಾರ್ಥಿಗಳು, PU ವಿದ್ಯಾರ್ಥಿಗಳಿದ್ದಾರೆ. ಅವ್ರಿಗೂ ಕೂಡ ನಾಳೆ ಒಂದು ದಿವಸ ರಜೆ ಘೋಷಣೆ ಮಾಡಿ ಮೇಡಮ್. ನಾಳೆ ಕೂಡ ಮಳೆ ಇದೆ ಅಂತ ಹವಾಮಾನ ವರದಿ ಹೇಳಿದೆ. ಅದಕ್ಕಾಗಿ ಮೇಡಮ್ ಪ್ಲೀಸ್ ಒಂದು ರಿಕ್ವೆಸ್ಟ್ ತಮಗೆ.